ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲರನ್ನು ಕೂಡ ಭೇಟಿ ಮಾಡ್ತಾರೆ. ನಗುಮುಖದಿಂದಲೇ ಎಲ್ಲರನ್ನು ಕೂಡ ವಿಶ್ವಾಸದಿಂದ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿಗೆ ಯಾಕೆ ಸಿದ್ದರಾಮಯ್ಯ ಹೋಗಿಲ್ಲ ಅನ್ನೋದು ಈಗಿರುವಂತ ಪ್ರಶ್ನೆ. ಅವರಿಗೆ ಆಹ್ವಾನ ಇಲ್ಲ ಅಂತೇನಿಲ್ಲ, ಅವ್ರಿಗೂ ಕೂಡ ಆಹ್ವಾನ ಇತ್ತು. ಆದ್ರೂ ಅವರು ಹೋಗ್ಲಿಲ್ಲ. ಕರ್ನಾಟಕ ಭವನದಲ್ಲೇ ಅವರಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಔತಣಕೂಟಕ್ಕೆ ಗೈರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಾಯಕರೊಟ್ಟಿಗೆ ಔತಣಕ್ಕೆ ಹೋಗಬೇಕಿತ್ತು, ಆದರೆ ಚಕ್ಕರ್ ಹೊರಟು. ಕರ್ನಾಟಕ ಭವನದಲ್ಲೇ ಭೋಜನವನ್ನ ಸವಿದಂತ ಸಿದ್ದರಾಮಯ್ಯ ಏನಿತ್ತು ಭೋಜನದಲ್ಲಿ? ಚಿಕನ್ ಫ್ರೈ, ನಾಟಿ ಕೋಳಿ ಸಾರು, ಬಿರಿಯಾನಿ. ನೋಡಿ, ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟಕ್ಕೆ ಹೋಗ್ತಾರೆ. ಎಲ್ಲರಿಗೂ ಕೂಡ ಖುಷಿಯಿಂದ ಮಾತಾಡಿಸಿ ಶೇಕ್ ಹ್ಯಾಂಡ್ ಮಾಡ್ತಾರೆ, ಕೈ ಮುಗಿತಾರೆ, ಬರ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಯಾಕೆ ಹೋಗ್ಲಿಲ್ಲ? ಅದೇ ಈಗ ಇರುವಂತ ಕುತೂಹಲ. ಕರ್ನಾಟಕ ಭವನದಲ್ಲಿ ಅವರಿಗೆಲ್ಲ ಭೋಜನದ ವ್ಯವಸ್ಥೆ ಆಗಿತ್ತಂತೆ, ಹಾಗಾಗಿ ಅವರು ಹೋಗೋದಕ್ಕಾಗಿಲ್ಲ, ಗೈರಾಗಿದ್ದಾರೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲರನ್ನು ಕೂಡ ಭೇಟಿ ಮಾಡ್ತಾರೆ. ನಗುಮುಖದಿಂದಲೇ ಎಲ್ಲರನ್ನು ಕೂಡ ವಿಶ್ವಾಸದಿಂದ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿಗೆ ಯಾಕೆ ಸಿದ್ದರಾಮಯ್ಯ ಹೋಗಿಲ್ಲ ಅನ್ನೋದು ಈಗಿರುವಂತ ಪ್ರಶ್ನೆ. ಅವರಿಗೆ ಆಹ್ವಾನ ಇಲ್ಲ ಅಂತೇನಿಲ್ಲ, ಅವ್ರಿಗೂ ಕೂಡ ಆಹ್ವಾನ ಇತ್ತು. ಆದ್ರೂ ಅವರು ಹೋಗ್ಲಿಲ್ಲ. ಕರ್ನಾಟಕ ಭವನದಲ್ಲೇ ಅವರಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಔತಣಕೂಟಕ್ಕೆ ಗೈರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಾಯಕರೊಟ್ಟಿಗೆ ಔತಣಕ್ಕೆ ಹೋಗಬೇಕಿತ್ತು, ಆದರೆ ಚಕ್ಕರ್ ಹೊರಟು. ಕರ್ನಾಟಕ ಭವನದಲ್ಲೇ ಭೋಜನವನ್ನ ಸವಿದಂತ ಸಿದ್ದರಾಮಯ್ಯ ಏನಿತ್ತು ಭೋಜನದಲ್ಲಿ? ಚಿಕನ್ ಫ್ರೈ, ನಾಟಿ ಕೋಳಿ ಸಾರು, ಬಿರಿಯಾನಿ. ನೋಡಿ, ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟಕ್ಕೆ ಹೋಗ್ತಾರೆ. ಎಲ್ಲರಿಗೂ ಕೂಡ ಖುಷಿಯಿಂದ ಮಾತಾಡಿಸಿ ಶೇಕ್ ಹ್ಯಾಂಡ್ ಮಾಡ್ತಾರೆ, ಕೈ ಮುಗಿತಾರೆ, ಬರ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಯಾಕೆ ಹೋಗ್ಲಿಲ್ಲ? ಅದೇ ಈಗ ಇರುವಂತ ಕುತೂಹಲ. ಕರ್ನಾಟಕ ಭವನದಲ್ಲೇ ಅವರಿಗೆಲ್ಲ ಭೋಜನದ ವ್ಯವಸ್ಥೆ ಆಗಿತ್ತಂತೆ, ಹಾಗಾಗಿ ಅವರು ಹೋಗೋದಕ್ಕಾಗಿಲ್ಲ, ಗೈರಾಗಿದ್ದಾರೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲರನ್ನು ಕೂಡ ಭೇಟಿ ಮಾಡ್ತಾರೆ. ನಗುಮುಖದಿಂದಲೇ ಎಲ್ಲರನ್ನು ಕೂಡ ವಿಶ್ವಾಸದಿಂದ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿಗೆ ಯಾಕೆ ಸಿದ್ದರಾಮಯ್ಯ ಹೋಗಿಲ್ಲ ಅನ್ನೋದು ಈಗಿರುವಂತ ಪ್ರಶ್ನೆ. ಅವರಿಗೆ ಆಹ್ವಾನ ಇಲ್ಲ ಅಂತೇನಿಲ್ಲ, ಅವ್ರಿಗೂ ಕೂಡ ಆಹ್ವಾನ ಇತ್ತು. ಆದ್ರೂ ಅವರು ಹೋಗ್ಲಿಲ್ಲ. ಕರ್ನಾಟಕ ಭವನದಲ್ಲೇ ಅವರಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಔತಣಕೂಟಕ್ಕೆ ಗೈರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಾಯಕರೊಟ್ಟಿಗೆ ಔತಣಕ್ಕೆ ಹೋಗಬೇಕಿತ್ತು, ಆದರೆ ಚಕ್ಕರ್ ಹೊರಟು. ಕರ್ನಾಟಕ ಭವನದಲ್ಲೇ ಭೋಜನವನ್ನ ಸವಿದಂತ ಸಿದ್ದರಾಮಯ್ಯ ಏನಿತ್ತು ಭೋಜನದಲ್ಲಿ? ಚಿಕನ್ ಫ್ರೈ, ನಾಟಿ ಕೋಳಿ ಸಾರು, ಬಿರಿಯಾನಿ. ನೋಡಿ, ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟಕ್ಕೆ ಹೋಗ್ತಾರೆ. ಎಲ್ಲರಿಗೂ ಕೂಡ ಖುಷಿಯಿಂದ ಮಾತಾಡಿಸಿ ಶೇಕ್ ಹ್ಯಾಂಡ್ ಮಾಡ್ತಾರೆ, ಕೈ ಮುಗಿತಾರೆ, ಬರ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಯಾಕೆ ಹೋಗ್ಲಿಲ್ಲ? ಅದೇ ಈಗ ಇರುವಂತ ಕುತೂಹಲ. ಕರ್ನಾಟಕ ಭವನದಲ್ಲೇ ಅವರಿಗೆಲ್ಲ ಭೋಜನದ ವ್ಯವಸ್ಥೆ ಆಗಿತ್ತಂತೆ, ಹಾಗಾಗಿ ಅವರು ಹೋಗೋದಕ್ಕಾಗಿಲ್ಲ, ಗೈರಾಗಿದ್ದಾರೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲರನ್ನು ಕೂಡ ಭೇಟಿ ಮಾಡ್ತಾರೆ. ನಗುಮುಖದಿಂದಲೇ ಎಲ್ಲರನ್ನು ಕೂಡ ವಿಶ್ವಾಸದಿಂದ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿಗೆ ಯಾಕೆ ಸಿದ್ದರಾಮಯ್ಯ ಹೋಗಿಲ್ಲ ಅನ್ನೋದು ಈಗಿರುವಂತ ಪ್ರಶ್ನೆ. ಅವರಿಗೆ ಆಹ್ವಾನ ಇಲ್ಲ ಅಂತೇನಿಲ್ಲ, ಅವ್ರಿಗೂ ಕೂಡ ಆಹ್ವಾನ ಇತ್ತು. ಆದ್ರೂ ಅವರು ಹೋಗ್ಲಿಲ್ಲ. ಕರ್ನಾಟಕ ಭವನದಲ್ಲೇ ಅವರಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಔತಣಕೂಟಕ್ಕೆ ಗೈರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಾಯಕರೊಟ್ಟಿಗೆ ಔತಣಕ್ಕೆ ಹೋಗಬೇಕಿತ್ತು, ಆದರೆ ಚಕ್ಕರ್ ಹೊರಟು. ಕರ್ನಾಟಕ ಭವನದಲ್ಲೇ ಭೋಜನವನ್ನ ಸವಿದಂತ ಸಿದ್ದರಾಮಯ್ಯ ಏನಿತ್ತು ಭೋಜನದಲ್ಲಿ? ಚಿಕನ್ ಫ್ರೈ, ನಾಟಿ ಕೋಳಿ ಸಾರು, ಬಿರಿಯಾನಿ. ನೋಡಿ, ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟಕ್ಕೆ ಹೋಗ್ತಾರೆ. ಎಲ್ಲರಿಗೂ ಕೂಡ ಖುಷಿಯಿಂದ ಮಾತಾಡಿಸಿ ಶೇಕ್ ಹ್ಯಾಂಡ್ ಮಾಡ್ತಾರೆ, ಕೈ ಮುಗಿತಾರೆ, ಬರ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಯಾಕೆ ಹೋಗ್ಲಿಲ್ಲ? ಅದೇ ಈಗ ಇರುವಂತ ಕುತೂಹಲ. ಕರ್ನಾಟಕ ಭವನದಲ್ಲೇ ಅವರಿಗೆಲ್ಲ ಭೋಜನದ ವ್ಯವಸ್ಥೆ ಆಗಿತ್ತಂತೆ,
ಹಾಗಾಗಿ ಅವರು ಹೋಗೋದಕ್ಕಾಗಿಲ್ಲ, ಗೈರಾಗಿದ್ದಾರೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲರನ್ನು ಕೂಡ ಭೇಟಿ ಮಾಡ್ತಾರೆ. ನಗುಮುಖದಿಂದಲೇ ಎಲ್ಲರನ್ನು ಕೂಡ ವಿಶ್ವಾಸದಿಂದ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಯಾಕೆ ಸಿದ್ದರಾಮಯ್ಯ ಹೋಗಿಲ್ಲ ಅನ್ನೋದೇ ಈಗಿರುವಂತ ಪ್ರಶ್ನೆ. ಅವರಿಗೆ ಆಹ್ವಾನ ಇಲ್ಲ ಅಂತೇನಿಲ್ಲ, ಅವ್ರಿಗೂ ಕೂಡ ಆಹ್ವಾನ ಇತ್ತು, ಆದ್ರೂ ಅವರು ಹೋಗ್ಲಿಲ್ಲ. ಕರ್ನಾಟಕ ಭವನದಲ್ಲೇ ಅವರಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಔತಣಕೂಟಕ್ಕೆ ಗೈರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಾಯಕರೊಟ್ಟಿಗೆ ಔತಣಕ್ಕೆ ಹೋಗಬೇಕಿತ್ತು, ಆದರೆ ಚಕ್ಕರ್ ಹೊಡೆದು ಕರ್ನಾಟಕ ಭವನದಲ್ಲೇ ಭೋಜನವನ್ನ ಸವಿದಂತ ಸಿದ್ದರಾಮಯ್ಯ. ಏನಿತ್ತು ಭೋಜನದಲ್ಲಿ? ಚಿಕನ್ ಫ್ರೈ, ನಾಟಿ ಕೋಳಿ ಸಾರು, ಬಿರಿಯಾನಿ. ನೋಡಿ, ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟಕ್ಕೆ ಹೋಗ್ತಾರೆ. ಎಲ್ಲರಿಗೂ ಕೂಡ ಖುಷಿಯಿಂದ ಮಾತಾಡಿಸಿ ಶೇಕ್ ಹ್ಯಾಂಡ್ ಮಾಡ್ತಾರೆ, ಕೈ ಮುಗಿತಾರೆ, ಬರ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಯಾಕೆ ಹೋಗ್ಲಿಲ್ಲ? ಅದೇ ಈಗ ಇರುವಂತ ಕುತೂಹಲ. ಕರ್ನಾಟಕ ಭವನದಲ್ಲಿ ಅವರಿಗೆಲ್ಲ ಭೋಜನದ ವ್ಯವಸ್ಥೆ ಆಗಿತ್ತಂತೆ, ಹಾಗಾಗಿ ಅವರು ಹೋಗೋದಕ್ಕಾಗಿಲ್ಲ, ಗೈರಾಗಿದ್ದಾರೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲರನ್ನು ಕೂಡ ಭೇಟಿ ಮಾಡ್ತಾರೆ. ನಗುಮುಖದಿಂದಲೇ ಎಲ್ಲರನ್ನು ಕೂಡ ವಿಶ್ವಾಸದಿಂದ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಯಾಕೆ ಸಿದ್ದರಾಮಯ್ಯ ಹೋಗಿಲ್ಲ ಅನ್ನೋದೇ ಈಗಿರುವಂತ ಪ್ರಶ್ನೆ. ಅವರಿಗೆ ಆಹ್ವಾನ ಇಲ್ಲ ಅಂತೇನಿಲ್ಲ, ಅವ್ರಿಗೂ ಕೂಡ ಆಹ್ವಾನ ಇತ್ತು, ಆದ್ರೂ ಅವರು ಹೋಗ್ಲಿಲ್ಲ. ಕರ್ನಾಟಕ ಭವನದಲ್ಲೇ ಅವರಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಔತಣಕೂಟಕ್ಕೆ ಗೈರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಾಯಕರೊಟ್ಟಿಗೆ ಔತಣಕ್ಕೆ ಹೋಗಬೇಕಿತ್ತು, ಆದರೆ ಚಕ್ಕರ್ ಹೊಡೆದು ಕರ್ನಾಟಕ ಭವನದಲ್ಲೇ ಭೋಜನವನ್ನ ಸವಿದಂತ ಸಿದ್ದರಾಮಯ್ಯ. ಏನಿತ್ತು ಭೋಜನದಲ್ಲಿ? ಚಿಕನ್ ಫ್ರೈ, ನಾಟಿ ಕೋಳಿ ಸಾರು, ಬಿರಿಯಾನಿ. ನೋಡಿ, ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟಕ್ಕೆ ಹೋಗ್ತಾರೆ. ಎಲ್ಲರಿಗೂ ಕೂಡ ಖುಷಿಯಿಂದ ಮಾತಾಡಿಸಿ ಶೇಕ್ ಹ್ಯಾಂಡ್ ಮಾಡ್ತಾರೆ, ಕೈ ಮುಗಿತಾರೆ, ಬರ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಯಾಕೆ ಹೋಗ್ಲಿಲ್ಲ? ಅದೇ ಈಗ ಇರುವಂತ ಕುತೂಹಲ. ಕರ್ನಾಟಕ ಭವನದಲ್ಲೇ ಅವರಿಗೆಲ್ಲ ಭೋಜನದ ವ್ಯವಸ್ಥೆ ಆಗಿತ್ತಂತೆ, ಹಾಗಾಗಿ ಅವರು ಹೋಗೋದಕ್ಕಾಗಿಲ್ಲ, ಗೈರಾಗಿದ್ದಾರೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲರನ್ನು ಕೂಡ ಭೇಟಿ ಮಾಡ್ತಾರೆ. ನಗುಮುಖದಿಂದಲೇ ಎಲ್ಲರನ್ನು ಕೂಡ ವಿಶ್ವಾಸದಿಂದ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಯಾಕೆ ಸಿದ್ದರಾಮಯ್ಯ ಹೋಗಿಲ್ಲ ಅನ್ನೋದೇ ಈಗಿರುವಂತ ಪ್ರಶ್ನೆ. ಅವರಿಗೆ ಆಹ್ವಾನ ಇಲ್ಲ ಅಂತೇನಿಲ್ಲ, ಅವ್ರಿಗೂ ಕೂಡ ಆಹ್ವಾನ ಇತ್ತು, ಆದ್ರೂ ಅವರು ಹೋಗ್ಲಿಲ್ಲ. ಕರ್ನಾಟಕ ಭವನದಲ್ಲೇ ಅವರಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಔತಣಕೂಟಕ್ಕೆ ಗೈರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಾಯಕರೊಟ್ಟಿಗೆ ಔತಣಕ್ಕೆ ಹೋಗಬೇಕಿತ್ತು, ಆದರೆ ಚಕ್ಕರ್ ಹೊಡೆದು ಕರ್ನಾಟಕ ಭವನದಲ್ಲೇ ಭೋಜನವನ್ನ ಸವಿದಂತ ಸಿದ್ದರಾಮಯ್ಯ. ಏನಿತ್ತು ಭೋಜನದಲ್ಲಿ? ಚಿಕನ್ ಫ್ರೈ, ನಾಟಿ ಕೋಳಿ ಸಾರು, ಬಿರಿಯಾನಿ. ನೋಡಿ, ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟಕ್ಕೆ ಹೋಗ್ತಾರೆ. ಎಲ್ಲರಿಗೂ ಕೂಡ ಖುಷಿಯಿಂದ ಮಾತಾಡಿಸಿ ಶೇಕ್ ಹ್ಯಾಂಡ್ ಮಾಡ್ತಾರೆ, ಕೈ ಮುಗಿತಾರೆ, ಬರ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಯಾಕೆ ಹೋಗ್ಲಿಲ್ಲ? ಅದೇ ಈಗ ಇರುವಂತ ಕುತೂಹಲ. ಕರ್ನಾಟಕ ಭವನದಲ್ಲೇ ಅವರಿಗೆಲ್ಲ ಭೋಜನದ ವ್ಯವಸ್ಥೆ ಆಗಿತ್ತಂತೆ, ಹಾಗಾಗಿ ಅವರು ಹೋಗೋದಕ್ಕಾಗಿಲ್ಲ, ಗೈರಾಗಿದ್ದಾರೆ.